ಒಳಗೆ ಬರ್ಬೋದಾ ಡಾಕ್ಟರ್? ಬನ್ನಿ ಅಭಿಷೇಕ್. ಮನೆಗೆ ಹೊರಡ್ತಾ ಇದ್ದೀರಾ ಅನ್ಸುತ್ತೆ. ಹೌದು. ಸಾರಿ, ನೀವು ಮನೆಗೆ ಹೊರಡೋ ಟೈಮಿಗೆ ಬರ್ತಾ ಇದ್ದೀನಿ. ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ಇಲ್ಲ, ನೀವು ಅರ್ಜೆಂಟಾಗಿ ನನ್ನ ಜೊತೆ ಬರಬೇಕು. ಎಲ್ಲಿಗೆ? ಡ್ಯಾಡಿ ನನಗೊಂದು ಹೊಸ ಕಾರ್ ಕೊಡಿಸಿದ್ದಾರೆ. ವಾವ್, ಹೊಸ ಕಾರ್ ಕೊಡ್ಸಿದಾರಾ? ಕಾಂಗ್ರ್ಯಾಚುಲೇಷನ್ಸ್. ಮತ್ತೆ ಸ್ವೀಟ್ಸೇ ತಂದಿಲ್ಲ? ಓ, ಸ್ವೀಟ್ಸ್ ಏನ್ ಡಾಕ್ಟರ್, ಪಾರ್ಟಿನೇ ಕೊಡಿಸ್ತೀನಿ. ಅದಕ್ಕೆ ಅಂತಾನೆ ನಾನು ಬಂದಿದ್ದು. ನಾನು ಹೊಸ ಕಾರಲ್ಲಿ ಮೊದಲು ನೀವೇ ಕೂತ್ಕೋಬೇಕು ಅನ್ನೋದು ನನ್ನ ಆಸೆ. ಮೊದಲು ನಿಮ್ಮನ್ನ ನಾನು ಹೊಸ ಕಾರಲ್ಲಿ ಕೂರಿಸ್ಕೊಂಡು ಡಿನ್ನರಿಗೆ ಕರ್ಕೊಂಡು ಹೋಗಿ ಆಮೇಲೆ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ. ಸಾರಿ ಅಭಿಷೇಕ್, ಇವತ್ತು ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ. ನಾನು ಅದಕ್ಕೆ ಬೇಗ ಹೋಗಬೇಕು. ಇನ್ಯಾವಾಗ್ಲಾರು ಹೋಗೋಣ. ಪರವಾಗಿಲ್ಲ ಬಿಡಿ ಡಾಕ್ಟರ್. ಬನ್ನಿ ಅಭಿಷೇಕ್, ಕೂತ್ಕೊಳ್ಳಿ. ಸೊ, ನಿಮ್ಮ ತಂದೆ ನಿಮಗೆ ಕಾರ್ ಕೊಡ್ಸಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ ಅನ್ಸತ್ತೆ. ಅವ್ರ ಪ್ರೀತಿಯಿಂದ ಕೊಡ್ಸಿದ್ರೆ ಸಂತೋಷ ಆಗಿರೋದು. ಆದ್ರೆ ಅವ್ರು ನನಗೆ ಕಾರ್ ಕೊಡ್ಸಿದ್ದು ತಮ್ಮ ಶ್ರೀಮಂತಿಕೆಯನ್ನ ಪ್ರದರ್ಶನ ಮಾಡೋದಕ್ಕೆ. ಯಾಕೆ ನಿಮ್ಗೆ ಯಾವಾಗ್ಲೂ ಎಲ್ರ ಮೇಲೂ ಒಂದಲ್ಲ ಒಂದು ಕಂಪ್ಲೇಂಟ್ ಇರುತ್ತೆ? ನಿಮ್ಮ ತಂದೆ ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ಕಾರ್ ಕೊಡ್ಸಿರ್ಬೋದು. ನಮ್ಮ ತಂದೆ ಬಗ್ಗೆ ನಿಮಗೆ ಗೊತ್ತಿಲ್ಲ ಬಿಡಿ. ಅವ್ರು ಯಾವ ಕೆಲಸ ಮಾಡಿದ್ರು ಅವ್ರ ಅನುಕೂಲ ನೋಡ್ಕೊಂಡೇ ಮಾಡೋದು. ಈಗ ಕಾರ್ ಕೊಡಿಸಿರೋದ್ರ ಹಿಂದೇನೂ ಏನೋ ಒಂದು ಬಿಸ್ನೆಸ್ ಮೋಟಿವ್ ಇದ್ದೇ ಇರುತ್ತೆ. ಹೋಗ್ಲಿ ಬಿಡಿ. ಯಾವ ಕಲರ್ ಕಾರ್ ಚೂಸ್ ಮಾಡಿದ್ರಿ? ಬ್ಲೂ. ವಾವ್, ಬ್ಲೂ. ಬ್ಲೂ ಅಂದ್ರೆ ನಂಗೂ ತುಂಬಾ ಇಷ್ಟ. ನಿಮ್ ಕಲರ್ ಚಾಯ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಡಾಕ್ಟರ್. ಅಟ್ಲೀಸ್ಟ್ ನಿಮ್ಮನ್ನ ಮನೆ ತನಕನಾದ್ರೂ ಡ್ರಾಪ್ ಮಾಡ್ಲಾ? ನಾನು ನನ್ನ ಕಾರ್ ತಂದಿದ್ದೀನಿ ಅಭಿಷೇಕ್. ಇನ್ನೊಂದು ದಿನ ಖಂಡಿತ ನಿಮ್ ಜೊತೆ ನಿಮ್ ಹೊಸ ಕಾರ್ನಲ್ಲಿ ಬರ್ತೀನಿ. ಓಕೆ? ಸರಿ ಡಾಕ್ಟರ್. ಅಭಿಷೇಕ್, ಐ ಆಮ್ ಸಾರಿ. ಮತ್ತೆ ಯಾಕೆ ಸಾರಿ ಡಾಕ್ಟರ್? ಅವತ್ತು ನೀವು ಲೆಟರ್ ಕೊಟ್ಟಿದ್ದಿನ ನಿಮ್ಮ ಮೇಲೆ ರೇಗಿದ್ದಕ್ಕೆ, ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಕೂಗಾಡ್ಬಿಟ್ಟೆ. ಅದಕ್ಕೆ ನನ್ನ ಮೇಲೆ ನನಗೆ ತುಂಬ ಬೇಸರ ಆಯಿತು. ತಪ್ಪು ನಂದು ಡಾಕ್ಟರ್. ಅವತ್ತು ರಕ್ತದಲ್ಲಿ ನಾನು ಕವಿತೆ ಬರೆದು ಕೊಟ್ಟಿದ್ರಿಂದ ನಿಮಗೆ ಮುಜುಗರ ಆಗಿ ನನ್ನ ಮೇಲೆ ಕೋಪ ಮಾಡ್ಕೊಂಡು ರೇಗಾಡಿದ್ರಿ. ಆದರೆ ನನ್ನ ಮನಸ್ಸಿನ ನಿಜವಾದ ಭಾವನೆಗಳನ್ನ ಹಾಗೆ ವ್ಯಕ್ತಪಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅದಕ್ಕೆ ರಕ್ತದಲ್ಲಿ ಕವಿತೆ ಬರೆದು ಕೊಟ್ಟೆ. ನಿಜವಾದ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ರಕ್ತ ಹರಿಸ್ಬೇಕು ಅಂತ ಏನೂ ಇಲ್ಲ ಅಭಿಷೇಕ್. ಒಳ್ಳೆ ನಗು, ಒಳ್ಳೆ ಮಾತಿದ್ರೆ ಸಾಕು. ಅದು ಬಿಟ್ಟು ಹೀಗೆ ರಕ್ತದಲ್ಲಿ ಬರೆದು ಕೃತಕವಾಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ನನ್ಗವತ್ತು ಬೇಸರ ಆಯಿತು. ನೀವು ಪತ್ರ ಕೊಟ್ಟಿದ್ದಕ್ಕಲ್ಲ, ನೀವು ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ ರೀತಿಗೆ. ನಿಮ್ಮನ್ನ ಹರ್ಟ್ ಮಾಡೋದು ನನ್ನ ಉದ್ದೇಶ ಆಗಿರಲಿಲ್ಲ ಡಾಕ್ಟರ್. ಅದು ನನಗೆ ಗೊತ್ತು ಅಭಿಷೇಕ್. ಕವಿತೆ ಎಲ್ರಿಂದಾನೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಸೆನ್ಸಿಟಿವ್ ಆಗಿರೋರು, ಮನಸ್ಸಿನಲ್ಲಿ ಮೃದುತ್ವ ಇರೋರು ಮಾತ್ರ ಇಷ್ಟು ಚೆನ್ನಾಗಿ ಕವಿತೆ ಬರೆಯೋದಕ್ಕೆ ಸಾಧ್ಯ. ನಿಮ್ಮಲ್ಲಿ ಈ ಸೆನ್ಸಿಟಿವಿಟಿ, ಮೃದು ಸ್ವಭಾವ ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ದಿಸ್ ಶೋಸ್ ನೀವು ತುಂಬ ಬದಲಾಗಿದ್ದೀರಿ ಅಂತ. ನಿಮ್ಮಲ್ಲಿ ಬದಲಾವಣೆ ನೋಡಿ ನನಗೆ ತುಂಬ ಸಂತೋಷ ಆಗಿದೆ ಅಭಿಷೇಕ್. ನನಗೆ ನನ್ನ ಮೇಲೆ, ನನ್ನ ಟ್ರೀಟ್ಮೆಂಟ್ ಬಗ್ಗೆ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ನಿಮಗೆ ಸಂತೋಷ ಆಗೋದಾದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಡಾಕ್ಟರ್. ನೀವು ಹೀಗೆ ನಿಮ್ಮ ಪರ್ಸ್ನಾಲಿಟಿನ ಪಾಸಿಟಿವ್ ಆಗಿ ಬದಲಾಯಿಸ್ಕೊಂಡ್ರೆ ಸಾಕು. ಅದಕ್ಕಿಂತ ಹೆಚ್ಚಿನ ಸಂತೋಷ ನನಗಿನ್ನೇನೂ ಬೇಕಾಗಿಲ್ಲ. ಈ ಮಾತನ್ನ ನಾನೊಬ್ಬ ಡಾಕ್ಟ್ರಾಗಿ ಹೇಳ್ತಾ ಇಲ್ಲ, ನಿಮ್ಮ ವೆಲ್ ವಿಷರ್ ಆಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಐ ಲೈಕ್ ಯು. ಸರಿ ಅಭಿಷೇಕ್, ನನಗೆ ಗೊತ್ತಾಗ್ತಾ ಇದೆ, ನಾನು ಹೊರಡ್ತೀನಿ. ಎನಿವೇಸ್, ಕಾಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಬಾಯ್, ಆಲ್ ದ ಬೆಸ್ಟ್.
ಇದು ಈಸಿ ಆಫ್ ಬ್ಯಾಂಕ್ ನ ಚಿಕ್ಕ ಪ್ಯಾಕ್. ಮನೆಯನ್ನ ಪೂರ್ತಿ ಸ್ವಚ್ಛವಾಗಿಡ್ತೀನಿ,